ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳ ಜೊತೆಗೆ ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಒಳಗೊಂಡಿರುವ ಕಾಬೂಲ್ ಕಡ್ಲೆಕಾಳು ಉಪಯೋಗಿಸಿ ಅದರ ಏನೆಲ್ಲ ಪ್ರಯೋಜನಗಳು ಇವೆ ಅಂತ ನೋಡೋಣ. ಮೊದಲೇದಾಗಿ ಇಲ್ಲಿ 1 ಕಪ್ಪು ಕಾಬೂಲ್ ಕಡಲೆಕಾಳನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಅದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಬೇರೆ ನೀರಿನಲ್ಲಿ ಮತ್ತೆ ನಾನು 3ರಿಂದ 4 ವಿಶಿಲು ಕುಕ್ಕರ್ನಲ್ಲಿ ಕೂಗಿಸ್ತಾ ಇದ್ದೀನಿ. ಆಮೇಲೆ ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟ್ಪಟ ಅಂದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಬಳಸೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗಾಗಿ ಜಾಸ್ತಿ ಈರುಳ್ಳಿ ಬಳಸಬೇಕಾಗಿದೆ. ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಬೂಲ್ ಕಡಲೆಯನ್ನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಿದಷ್ಟು ಒಳ್ಳೆಯದಿದೆ. ಇಲ್ಲಿ ನಾನು 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಜೀರಿಗೆ ಪುಡಿ, ಹವಿಜದ ಪುಡಿ ಮತ್ತು ಗರಂ ಮಸಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದರ ಮಸಾಲೆ ನೀವು ಯೂಸ್ ಮಾಡ್ತೀರಾ ಅದೇ ಯೂಸ್ ಮಾಡಿದರೂ ನಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಬೂಲ್ ಕಡಲೆಕಾಳಿನಲ್ಲಿ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ದೇಹದ ತೂಕ ನಿಯಂತ್ರಣ ಮಾಡೋದಕ್ಕೆ ಕಾಬೂಲ್ ಕಡಲೆ ತುಂಬಾ ಉಪಯೋಗಕಾರಿ ಅಂತ ಹೇಳ್ಬೋದು. ಹೃದಯದ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು. ಹಾಗಾಗಿ ನಮ್ಮದು ಡೈಲಿ ಬೇಸಲ್ಲಿ ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಯೂಸ್ ಮಾಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುದಿಸ್ಕೊಂಡು ಇಟ್ಕೊಂಡಂಥ ಕಾಬೂಲ್ ಕಡಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಕಾಬೂಲ್ ಕಡಲೆ ಕುದಿಸಿದ ನೀರನ್ನು ನೀವು ಜ್ಯೂಸ್ ಥರ ಕುಡಿಬೋದು. ಇದರಲ್ಲಿ ಪೌಷ್ಟಿಕಾಂಶ ತುಂಬ ಇರೋದರಿಂದ ಅದನ್ನು ನಾವು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಇದು ವೀಕ್ಲಿ ಒಂದ್ಸತಿ ಆದರೂ ನಾವು ಯೂಸ್ ಮಾಡೋದರಿಂದ ನಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಬಹುದು. ಸೊ ಆದಷ್ಟು ಮನೆಯಲ್ಲಿ ಆರೋಗ್ಯಕರವಾದ ಆಹಾರವನ್ನು ತಯಾರಿಸಿ ತಿನ್ನೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಡಲೆ ಬೇಯಿಸುವಾಗ ಸ್ವಲ್ಪ ಹಾಕಿದ್ದೆ, ಹಾಗೆ ನೋಡಿಕೊಂಡು ಮತ್ತೊಂದಿಷ್ಟು ಉಪ್ಪನ್ನು ಹಾಕಿದೆ ಇಲ್ಲಿ. ಹಾಗೆ ಒಂಚೂರು ಬೆಲ್ಲ ಮತ್ತು ಅದಕ್ಕೆ ನಾನು ಟಾಪಿಂಗಾಗಿ ಬಿಳಿ ಎಳ್ಳನ್ನು ನಾನು ಹುರ್ಕೊಂಡು ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಫ್ಲೇವರು ಚೆನ್ನಾಗಿ ಬರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಬಿಳಿ ಎಳ್ಳು. ಹಾಗಾಗಿ ಹುಸುಳಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ನಮ್ಮದು ಮಸಾಲ ರೆಡಿ ಆಯಿತು. ಕಾಬೂಲ್ ಕಡಲೆ ಮಸಾಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಎಲ್ಲರಿಗೂ ಗೊತ್ತಾಯಿತು ಅಲ್ವಾ? ಮತ್ತೆ ಏಕೆ ತಡ, ನೀವು ಮನೆಯಲ್ಲಿ ತಯಾರಿಸಿ. ಇದನ್ನು ನೀವು ವೀಕ್ಲಿ ಒಂದ್ಸತಿ ಆದರೂ ಮಾಡಲೇಬೇಕಾದಂಥ ರೆಸಿಪಿ ಅನ್ಬೋದು. ಈ ಥರ ಹುಸುಳಿ ರೀತಿಯಲ್ಲಿ ಮಾಡಿ ನಾವು ಡೈರೆಕ್ಟಾಗಿ ಈ ಥರ ನಾವು ಬ್ರೇಕ್ಫಾಸ್ಟನ್ನು ಸೇವನೆ ಮಾಡ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮ ರೆಸಿಪಿ ರೆಡಿ ಆಯಿತು. ನಾವು ಪೂರಿ ಚಪಾತಿ ಇದನ್ನು ಸೇವನೆ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.